ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಭೇಟಿ, ಅಸ್ವಸ್ಥ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಹೌದು, ಹಾಸ್ಟೆಲ್ನ ನಿರ್ಲಕ್ಷ್ಯಕ್ಕೆ ವಿದ್ಯಾರ್ಥಿಗಳು ತೀವ್ರ ಅಸ್ವಸ್ಥಗೊಂಡಿರುವ ಬೆನ್ನಲ್ಲೇ ಜೆಡಿಎಸ್ ನಾಯಕ ಕೃಷ್ಣಾರೆಡ್ಡಿರವರು ಅಲರ್ಟ್ ಆಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಜೇಮ್ಸ್ ಆಸ್ಪತ್ರೆಗೆ ಧಾವಿಸಿದ ಕೃಷ್ಣಾರೆಡ್ಡಿರವರು ಚಿಕಿತ್ಸೆ ಪಡೆಯುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಬೆಡ್ ಬಳಿ ಹೋಗಿ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಿಸಿದರು. ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ ಅವರು ಸೂಕ್ತ ಮತ್ತು ಗುಣಮಟ್ಟದ ಚಿಕಿತ್ಸೆ ನೀಡುವಂತೆ ಅಲ್ಲಿದ್ದ ಕರ್ತವ್ಯ ನಿರತ ವೈದ್ಯರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಹಾಸ್ಟೆಲ್ನ ನೀರಿನ ಟ್ಯಾಂಕ್ ಹಾಗೂ ಊಟದ ವ್ಯವಸ್ಥೆಯಲ್ಲಿನ ನೈರ್ಮಲ್ಯದ ಕೊರತೆಯೇ ಈ ದುರಂತಕ್ಕೆ ಕಾರಣ ಎಂದು ವಿದ್ಯಾರ್ಥಿಗಳು ನಾಯಕರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಅಧಿಕಾರಿಗಳ ಹಾಗೂ ಹಾಸ್ಟೆಲ್ ವಾರ್ಡರ್ನ ಬೇಜವಾಬ್ದಾರಿಯೇ ಮಕ್ಕಳ ಜೀವಕ್ಕೆ ಕಂಟಕ ತಂದಿದೆ ಎಂದು ಕೃಷ್ಣಾರೆಡ್ಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವರದಿ ಅಮ್ಜದ್ ಖಾನ್, ಕಲಬುರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. 2-3 ದಿನದಿಂದ ಅಲ್ಲಿ ಬಿದ್ದಿತ್ತು ರೀ ನೀರೊಳಗೆ. ನೋಡಿರಲಿ, ಸ್ಮೆಲ್ ಬರ್ಲತ್ತಿತ್ತು, ನೋಡಿ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡ್ ಒಬ್ಬ ನೋಡಿದ್ದೇನೆ ರೀ ಅಲ್ಲಿ ಬಿದ್ದಿದ್ದು. ಅದು ನಾನು ಇನ್ನಿಂದ ನನಗೆ ಸ್ವಲ್ಪ ಚಕ್ರ ಸುಸ್ತು ಇತ್ತು, ಅದರ ಅದೇ ಸಿಂಟಮ್ಸ್ ಅಂತ ಗೊತ್ತಿರಲಿಲ್ಲ. ಇವತ್ತು ಬೆಳಗ್ಗೆ ಅದು ನೋಡೋಣ ಅದೇ ಇರ್ಬೋದು ಅಂದ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೊಂದು ಘಟನೆ. ಓಲ್ಡ್ BCM ಹಾಸ್ಟೆಲ್ ಇವತ್ತು ಸುಮಾರು ಒಂದು 20 ಹುಡುಗರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಕೊಡೋಂಥ ಊಟನಲ್ಲಿ ಅದು ನೀರು ಟ್ಯಾಂಕ್ನಲ್ಲಿ ಅಲ್ಲಿ ಬಿದ್ದು ಅದು ಪಾಯ್ಸನ್ ಆಗಿ ಅದೇ ಊಟ ಅದೇ ಅಡುಗೆ ಮಾಡಿ ಇವತ್ತು ಹುಡುಗರು ಇನ್ಫೆಕ್ಷನ್ ಆಗಿ ಇವತ್ತು ಇಲ್ಲಿ ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ತಾನೇ ನಾನು ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಕಾಲೇಜ್ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಇಲ್ಲಿ ರೆಸ್ಪಾನ್ಸಿಬಲ್ ಯಾರು ಇಲ್ಲ. ಈಗ ತಾನೇ ಎಲ್ಲ ಸ್ಟೂಡೆಂಟ್ಗಳಿಗೆ ನಾವು ಮಾತಾಡಿದಾಗ, ಸರ್ ಪ್ರಿನ್ಸಿಪಾಲ್ 6 ತಿಂಗಳಿಗೆ ಒಂದು ಸಲ ಬರ್ತಾರೆ, ಎಲ್ಲ ಲಕ್ಷ್ಯ ಇಲ್ಲಿ ಏನದಂದರೆ ಗಮನನೇ ಕೊಡೋಲ್ಲ. 6 ತಿಂಗಳ ತನಕ ಯಾರು ಬಂದು ಫುಡ್ ಆಗಲಿ ಏನಕ್ಕಾಗಲಿ ನಾವು ಚೆಕ್ ಮಾಡೋದು ಏನು ಇಲ್ಲಿ ಆಗಲ್ಲ ಅಂತ ಸ್ಟೂಡೆಂಟು ಕಂಪ್ಲೇಂಟ್ಸ್ ಇದೆ. ಇಲ್ಲಿ DH ಅವ್ರು ಬಂದು ಹೋಗಿದ್ದಾರಂತ ಈಗ ತಾನೇ ಹೇಳಿದ್ರು. ಇವತ್ತು ಬಡ ಮಕ್ಕಳು ಇವತ್ತು ಸರ್ಕಾರ ಫೆಸಿಲಿಟಿ, ಈಗ ಸರ್ಕಾರದಾಗ ಇಂಥ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದರೆ ಇವರೇ ವಿಷ ಹಾಕಿ ಕೊಲ್ತಾ ಇದ್ದಾರೆ ಹುಡುಗರಿಗೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇಲ್ಲಿದ್ದಂಥ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಮಿನಿಸ್ಟರ್ಸ್ ಇಮಿಡಿಯೇಟ್ ಇದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಅದು ಫುಡ್ ಟೆಂಡರ್ ಯಾರಿಗೆ ಅಲಾಟ್ ಆಗಿದೆ ಅದ್ರ ಮೇಲೆ ಒಂದು ಇನ್ಕ್ವೈರಿ ಕೂಡಿಸ್ಬೇಕು. ಅದು ಫುಡ್ ಟೆಂಡರ್ ಇಮಿಡಿಯೇಟ್ ಕ್ಯಾನ್ಸಲ್ ಆಗಬೇಕು. ಒಳ್ಳೆ ಕ್ವಾಲಿಟಿ ಫುಡ್ ಕೊಡಬೇಕು ನಮ್ಮ ಹುಡುಗರಿಗೆ. ಯಾಕಂದರೆ ಇವತ್ತು ಬಡ ಮಕ್ಕಳು ಅಂದರೆ ರೈತರ ಮಕ್ಕಳು. ಇವತ್ತು ರೈತರು ನಮಗೆ ಅನ್ನ ಕೊಡ್ತಾರೆ. ಇವತ್ತು ಎಲ್ಲ ಮಂತ್ರಿಗಳು ತಗೋರಿ, ಹೈಯರ್ ಆಫೀಸರ್ಸ್ ತಗೋರಿ, ಇವತ್ತು ಏನು ಊಟ ಮಾಡ್ತಾರೆ ಅಂದರೆ ಅದು ರೈತರು ದುಡ್ದಾಗೆ ನಮ್ಗೆ ಅನ್ನ ಸಿಗ್ತಾಯಿದೆ. ಇವತ್ತು ರೈತರ ಮಕ್ಕಳು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದಕ್ಕೆ ಇಮಿಡಿಯೇಟ್ ಇಲ್ಲಿದ್ದಂಥ MLAಗಳು ಬರಬೇಕು. ಪ್ರಾಪರ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಹುಡುಗರಿಗೆ. ಇವತ್ತು ಪಾಪ ಅವರಿಗೆ ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ, ತಂದು ಆಗಿಬಿಟ್ಟಿದ್ದಾರೆ. ಅದು ಜಿಮ್ಸ್ ಹಾಸ್ಪಿಟಲ್ನಲ್ಲಿ 7ನೇ 8ನೇ ಫ್ಲೋರಿಗೆ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲಿ ಟ್ರಾಮಾ ಕೇರ್ನಲ್ಲಿ ಫಸ್ಟ್ ಅಡ್ಮಿಟ್ ಮಾಡಿದ್ರು. ಮೀಡಿಯಾದವ್ರು ಭಾಳ ಜನ ಸ್ಟೇಟ್ ನ್ಯೂಸ್ದವ್ರು ಎಲ್ಲ ಬರ್ತಾ ಇದ್ದಾರಂತ ತಂದು 7ನೇ ಫ್ಲೋರಿಗೆ ಹಾಕ್ತಾಯಿದ್ದಾರೆ. ಯಾರು ನಡಿಬೇಡ್ದು ಯಾರು ಹೋಗ್ಬೇಡ್ದು ಅಂತ. ಈಗ ನಾನೇ ಸ್ವತಃ ಸ್ಟೆಪ್ ನಡ್ಕೋತ 7ನೇ ಫ್ಲೋರಿಗೆ ಹೋಗಿ ಅವ್ರಿಗೆ ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಲಿಫ್ಟ್ ಫೆಸಿಲಿಟಿ ಇಲ್ಲ ಇಂಥ ಗೌರ್ಮೆಂಟ್ ಜಿಮ್ಸ್ ಹಾಸ್ಪಿಟಲ್ನಲ್ಲಿ. ಈ ಪರ್ಪಸ್ಲಿ ಇಲ್ಲಿದ್ದಂಥ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿ ಇವತ್ತು ಈ ಸರ್ಕಾರಿಗೆ ಕಪ್ಚುಕ್ಕೆ ಬರಬೇಡ್ದಂತ ಇವತ್ತು ಬಡ ಮಕ್ಕಳ ಜೊತೆ ಈ ಥರ ಆಟ ಆಡ್ತಾಯಿದ್ದಾರೆ. ದಯಮಾಡಿ ಇವತ್ತು ಇಲ್ಲಿದ್ದಂಥ ಅಧಿಕಾರಿಗಳು ಇಮಿಡಿಯೇಟ್ ಮಕ್ಕಳಿಗೆ ಕಾಳಜಿ ಕೊಡಬೇಕು. ಇವತ್ತು ಬಡ ಮಕ್ಕಳಿಗೆ ಏನು ಆಗ್ತಾ ಇದೆಯಲ್ಲ, ಇದು ಭಾಳ ಅನ್ಯಾಯ ಆಗ್ತಾಯಿದೆ ನಮ್ಮ ಜಿಲ್ಲೆದಾಗ ಅಂತ ನಾನು ಹೇಳಕ್ಕೆ ಇಷ್ಟ.